ಶ್ರೀ ಗುರು ಬಸವಲಿಂಗಾಯ ನಮಃ. ವಿಶ್ವಗುರು ಜಗಜ್ಯೋತಿ ಕ್ರಾಂತಿಯೋಗಿ ಮಹಾತ್ಮ ಬಸವಣ್ಣನವರನ್ನು, ವಿಶ್ವಜ್ಯೋತಿ ಅಕ್ಕ ಮಹಾದೇವಿರವರನ್ನು, ಸಕಲ ಶಿವ ಶರಣರನ್ನು ಎನ್ನ ಹೃದಯ ಮಂದಿರದಲ್ಲಿ ನೆನೆಯುತ್ತಾ, ಭಾರತೀಯರೆಲ್ಲರಿಗೂ ಅಷ್ಟೇ ಅಲ್ಲ, ಜಗತ್ತಿನ ಮಾನವರೆಲ್ಲರಿಗೂ ಬಸವ ನಾಡು, ಶರಣರ ನಾಡು, ಅನುಭವ ಮಂಟಪ, ಬಸವ ಕಲ್ಯಾಣದ ಭೂಮಿಲಿಂದ ಈ ಸಾಯಂಕಾಲದ ಶರಣು. ಇವಾಗ ಒಂದು ಮಹಾತ್ಮ ಬಸವಣ್ಣನವರ ವಚನ. ವೇದ ಶಾಸ್ತ್ರದವರ ಹಿರಿಯರೆನ್ನೇನು, ವೇದ ಶಾಸ್ತ್ರದವರ ಹಿರಿಯರೆನ್ನೇನು, ಮಾಯಾಭ್ರಾಂತಿ ಕವಿದ ಗೀತಜ್ಞರ ಹಿರಿಯರೆನ್ನೇನು. ಇವರು ಹಿರಿಯರುಗಳೇ, ಯಾಗ ನಟ್ಟು ವಿಗಪಾಣರು, ಇದಕ್ಕಿಂತ ಅಧಿಕ ಸಾಧಿಸಿದವರೇನು ಕಿರಿಯರೇ. ಇಂತು ವಿದ್ಯಾ ಗುಣ ಜ್ಞಾನ ಧರ್ಮ ಆಚಾರಶೀಲಗಳು ನಮ್ಮ ಕೂಡಲ ಸಂಗನ ಶರಣರು ಸಾಧಿಸಿದ ಸಾಧನೆಯನ್ನೇ ಸಾಧಿಸುವುದು. ನಮ್ಮ ಕೂಡಲ ಸಂಗನ ಶರಣರು ಸಾಧಿಸಿದ ಸಾಧನೆಯನ್ನೇ ಸಾಧಿಸುವುದು. ಹಾಗಾದರೆ ಬಸವ ಕಲ್ಯಾಣದಲ್ಲಿ 12ನೇ ಶತಮಾನದಲ್ಲಿ ಅಣ್ಣ ಬಸವಣ್ಣನವರು ಸ್ಥಾಪಿಸಿದ ಅನುಭವ ಮಂಟಪದ ಶರಣರು ಏನು ಗಡ್ಡ ಬಿಟ್ಟುಕೊಂಡು ಗುಡ್ಡಕ್ಕೆ ಹೋಗಿಲ್ಲ, ಏನು ಸನ್ಯಾಸಿ ವ್ರತವನ್ನು ಪಾಲನೆ ಮಾಡಿಲ್ಲ. ಎಲ್ಲರೂ ಸಂಸಾರದಲ್ಲಿಯೇ ಇದ್ದುಕೊಂಡು ಅವರವರ ಕಾಯಕಗಳನ್ನು ಮಾಡಿಕೊಂಡು ದಿನನಿತ್ಯ ಎಲ್ಲರೂ ಅನುಭವ ಮಂಟಪ ಶರಣರ ಸಂಘದಲ್ಲಿ ಭಾಗಿಯಾಗಿ ಅಲ್ಲಿ ಈ ಜಗತ್ತಿನ ಸತ್ಯವನ್ನು ಅರಿಯಲು, ಈ ದೇಶದಲ್ಲಿ ಇರ್ತಕ್ಕಂತಹ ಅಜ್ಞಾನದ ಕಸವನ್ನು ತೆಗೆದುಹಾಕುವ ಪ್ರಯತ್ನ ಮಾಡಿ ಅವರು 770 ಜನ ಅಮರಗಣಗಳು, ಲಕ್ಷದ ಮೇಲೆ 96,000 ಶರಣರು, ಸಾಮಾನ್ಯ ಜನರು, ದುಡಿಯುವ ವರ್ಗದವರು, ಶಾಲಾ ಕಾಲೇಜುಗಳಿಗೆ ಹೋಗಲಾರದಷ್ಟು ಜನಗಳು ಕೂಡ ಅದರಲ್ಲಿ ಇದ್ದರು. ಆದರೂ ಕೂಡ ಇವತ್ತ ಅವರ ವಚನಗಳು ಪ್ರತಿಯೊಬ್ಬ ವ್ಯಕ್ತಿಗೆ ಆದರ್ಶ ಪ್ರಿಯ ಆಗುತ್ತಿವೆ. ಆ ವಚನಗಳು ಏನು ಹೇಳಿಕೊಡ್ತವೆಂದರೆ, ಮಣ್ಣು ಬಿಟ್ಟು ಮಡಿಕೆ ಇಲ್ಲ, ತನ್ನ ಬಿಟ್ಟು ದೇವರಿಲ್ಲವೇ ಇಲ್ಲ. ಈ ಸತ್ಯವನ್ನು ಕೊಟ್ಟವರು ಇಡೀ ಜಗತ್ತಿನ ಒಂದೇ ಒಂದು ಭೂಮಿ ಇದೆ, ಅದು ಬಸವ ಕಲ್ಯಾಣ. ಬಸವ ಕಲ್ಯಾಣದ ಅಣ್ಣ ಬಸವಣ್ಣನವರು ಸ್ಥಾಪಿಸಿದ ಅನುಭವ ಮಂಟಪದ ಸಮಾನತೆಯ ಇಡೀ ಬ್ರಹ್ಮಾಂಡದ ಒಂದು ತತ್ವ ಲಿಂಗ ಆಯತ ಧರ್ಮ. ಈ ಧರ್ಮದ ವಚನಗಳನ್ನು ಯಾರ್ಯಾರು ಓದಿ ಆತ್ಮ ಅವಲೋಕನ ಮಾಡಿಕೊಂಡು ಅರ್ಥ ಮಾಡಿಕೊಂಡು ಬದುಕ್ತಾರಲ್ಲ, ಅವರ ಜೀವನ ಪಾವನವಾಗುತ್ತದೆ. ಈ ಭೂಮಿಗೆ ಹುಟ್ಟಿ ಬಂದಿದ್ದಕ್ಕೆ ಸಾರ್ಥಕವಾಗುತ್ತದೆ. ಯಾಕೆಂದರೆ ಬಸವಣ್ಣನವರು ಸ್ಥಾಪಿಸಿದ ಅನುಭವ ಮಂಟಪದ ಧರ್ಮ ಪ್ರಕೃತಿಯ ಧರ್ಮವಿದೆ ಎಂದು ನಾನು ಹೇಳುತ್ತಾ, ತಮ್ಮೆಲ್ಲರಿಗೂ ತಮ್ಮ ಮನಕ್ಕೆ ಮುಟ್ಟಿದೆ. ಆದರೆ ಇಡೀ ನಿಮ್ಮ ಅಕ್ಕಪಕ್ಕದಲ್ಲಿ ನಿಮ್ಮ ಗೆಳೆಯರು, ನಿಮ್ಮ ಬಂಧು ಬಳಗದವರಿಗೂ ಕೂಡ ಇಂತಹ ವಿಚಾರಗಳನ್ನು ತಿಳಿಸಿರಿ. ಅವರು ಕೂಡ ಜೀವನದಲ್ಲಿ ಒಂದು ಸತ್ಯವನ್ನು ಕಂಡುಕೊಳ್ಳಲು ಸಾಧ್ಯವಿದೆ ಎಂದು ಹೇಳುತ್ತಾ, ಈ ದೇಶದಲ್ಲಿರ್ತಕ್ಕಂಥ 145 ಕೋಟಿ ಜನರ ಮನೆ ಮತ್ತು ಮನಗಳಿಗೆ ತಲುಪೋ ಕಾರ್ಯ ಆಗಲಿ ಎಂದು ನಾನು ಪದೇ ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ಈ ದೇಶದಲ್ಲಿ ಹಲವು ದೈವಗಳ ಆಚರಣೆ, ಅನೇಕ ಮೂಢ ರೂಢಿಗಳು ಇವೆಲ್ಲ ಮಾನವನ ರಕ್ತವನ್ನು ಹೀರುತ್ತಿವೆ, ಬಡವರನ್ನು ಇನ್ನಷ್ಟು ಬಡವರನ್ನಾಗಿ ಮಾಡುತ್ತಿದೆ, ಅಜ್ಞಾನಿಗಳನ್ನಾಗಿ ಮಾಡುತ್ತಿದೆ. ಹೀಗಾಗಿ ಯುವಕರೆಲ್ಲರೂ ದುಶ್ಚಟ ದುರ್ಗುಣಕ್ಕೆ ಹೋಗುತ್ತಿದ್ದಾರೆ. ಅದನ್ನು ತಪ್ಪಿಸಿಕೊಂಡು ನಾವು ಸಜ್ಜನ ವ್ಯಕ್ತಿಯಾಗಿ ಬದುಕಲು ಬಸವಣ್ಣನವರು ಮತ್ತು ಶರಣರ ವಚನಗಳು ಆಡುವ ಭಾಷೆ ಕನ್ನಡದಲ್ಲಿವೆ. 23 ಭಾಷೆಗಳಲ್ಲಿ ಸಿಗುತ್ತವೆ. ತಾವೆಲ್ಲರೂ ಖರೀದಿ ಮಾಡಿರಿ, ಓದಿರಿ, ಅರ್ಥ ಮಾಡಿಕೊಳ್ಳಿರಿ ಎನ್ನುವುದೇ ನನ್ನ ಮುಖ್ಯ ಉದ್ದೇಶವಾಗಿರುತ್ತದೆ. ಇಂತಹ ವಿಚಾರಗಳನ್ನು ನಾವು ಪ್ರಚಾರ ಮಾಡುತ್ತಾ ಹೋದರೆ ನಮ್ಮ ಮನಸ್ಸು ಕೂಡ ಏನಾದರೂ ತಪ್ಪಿದ್ದರೆ ಕೂಡ ನಾವು ತಿದ್ದಿಕೊಳ್ಳಲು ಬರುತ್ತದೆ ಎಂದು ಹೇಳುತ್ತಾ, ತಮ್ಮೆಲ್ಲರಿಗೂ ಈ ಸಾಯಂಕಾಲದ ಮತ್ತೊಮ್ಮೆ ಬಸವನಾಡಿನಿಂದ ಶರಣು.